ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ನಿಮ್ಮ ಗ್ರಾಮದಲ್ಲಿ ಏನಾದರೂ ಗ್ರಾಮವನ್ನು ಓಪನ್ ಮಾಡಬೇಕು, ಗ್ರಾಮವನ್ನು ಕೇಂದ್ರನ ಓಪನ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈಗ ಅದಕ್ಕೆ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನೇನು ಅದಕ್ಕೆ ದಾಖಲಾತಿಗಳು ಬೇಕು, ಹಾಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು, ಹಾಗೆ ಅದಕ್ಕೆ ಏನೇನು ಅರ್ಹತೆಗಳು ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳ್ಕೊಳ್ಳೋಣ. ಜೊತೆಗೆ ಈಗಾಗಲೇ 15 ಜಿಲ್ಲೆಗಳಿಗೆ ಈ ಗ್ರಾಮವನ್ ಕೇಂದ್ರನ ಸ್ಥಾಪನೆ ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಯಾವ್ಯಾವ ಜಿಲ್ಲೆಗಳಂತ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗ್ರಾಮವನ್ ಕೇಂದ್ರ ಈಗಾಗಲೇ ಹಲವಾರು ಜನರು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಅದಕ್ಕೆ ಏನೇನು ಅರ್ಹತೆ ಬೇಕು ಅಂತ ಹೇಳ್ಬಿಟ್ಟು ಕೂಡ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇರೋರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ಈಗಾಗಲೇ 15 ಜಿಲ್ಲೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಗ್ರಾಮವನ್ ಕೇಂದ್ರಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಸ್ನೇಹಿತರೆ. ಅದು ಯಾವ್ಯಾವ ಜಿಲ್ಲೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಮೊದಲನೇದಾಗಿ ಗ್ರಾಮವನ್ ಕೇಂದ್ರನ ನಮ್ಮ ಗ್ರಾಮದಲ್ಲಿ ನಾವು ತೆರಿಬೇಕಂತ ಹೇಳಿದ್ರೆ ಅದಕ್ಕೆ ಏನೇನು ಅರ್ಹತೆಗಳು ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ನೇಹಿತರೆ, ಕರ್ನಾಟಕದ ನಿವಾಸಿ ಆಗಿರಬೇಕಾಗತ್ತೆ ನೀವು. ಹಾಗೆಯೇ ಸ್ನೇಹಿತರೆ, ನೀವು ಡಿಪ್ಲೊಮೊ, ITI, PUC ಹಾಗೆ ಗ್ರಾಜ್ಯುಯೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕಾಗತ್ತೆ ಗ್ರಾಮವನ್ ಕೇಂದ್ರಕ್ಕೆ ನಾವು ಅರ್ಜಿನ ಸಲ್ಲಿಸಬೇಕಂತ ಹೇಳಿದ್ರೆ. ಹಾಗೆ ಕನ್ನಡ ಮಾತನಾಡಲು ಹಾಗೆ ಬರೆಯಲು ನಿಮಗೆ ಓದಲು ಬರಬೇಕಾಗತ್ತೆ. ಕಂಪಲ್ಸರಿಯಾಗಿ ಓದಲು, ಬರೆಯಲು ಹಾಗೆ ಮಾತನಾಡಲು ಬರಲೇಬೇಕಾಗತ್ತೆ. ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಟೈಪಿಂಗ್ ಕೂಡ ಬರಬೇಕಾಗತ್ತೆ. ಟೈಪಿಂಗ್ ಮಾಡೋಕ್ಕೆ ಕೂಡ ನೀವು ಕಲ್ತಿರ್ಬೇಕಾಗತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಟೈಪಿಂಗ್ ಮಾಡೋದಕ್ಕೆ ಕಲ್ತಿರ್ಬೇಕಾಗತ್ತೆ. ಒಬ್ಬರು ಒಂದೇ ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅಂತ ಹೇಳಿದ್ರೆ, ನಿಮ್ಮ ಗ್ರಾಮದಲ್ಲಿ ಇದುವರೆಗೂ ಯಾರು ಅರ್ಜಿ ಸಲ್ಲಿಸಿ ಆಲ್ರೆಡಿ ಗ್ರಾಮವನ್ ಕೇಂದ್ರ ಇದ್ದರೆ ನಿಮಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಡೋದಿಲ್ಲ ಸ್ನೇಹಿತರೆ. ಒಂದು ಗ್ರಾಮದಲ್ಲಿ ಒಂದು ಗ್ರಾಮವನ್ ಕೇಂದ್ರಕ್ಕೆ ಮಾತ್ರ ಅವಕಾಶ ಕೊಡೋದು. ಯಾರೂ ಇಲ್ಲ ಇದುವರೆಗೂ ಅರ್ಜಿನ ಸಲ್ಲಿಸಿಲ್ಲ, ಹಾಗೆಯೇ ಯಾವುದು ಶಾಪ್ ಇಲ್ಲ, ಗ್ರಾಮವನ್ ಕೇಂದ್ರದ ಶಾಪ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ಗ್ರಾಮವನ್ ಕೇಂದ್ರ ಹೊಂದೋರು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗತ್ತೆ. ನೀವು ಗ್ರಾಮವನ್ ಕೇಂದ್ರನ ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಹತ್ತಿರದಲ್ಲಿ ನಿಮಗೆ ಅಲ್ಲಿ ನಿಮ್ಮ ಊರಿಗೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ ಏನಿದೆ ಆ ಪೊಲೀಸ್ ಸ್ಟೇಷನಿಗೆ ಹೋದರೆ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅವರು ಬಂದು ಅಲ್ಲಿ ಚೆಕ್ ಮಾಡ್ತಾರೆ, ನಿಮ್ಮ ಶಾಪ್ ಇರೋದು ಹೌದಾ, ನೀವು ಮಾಡ್ತಾ ಇರೋದು ಹೌದಾ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಅದನ್ನು ನೀವು ತಗೊಳ್ಬೇಕಾಗತ್ತೆ. ಅದನ್ನು ತಗೊಂಡು ನೀವು ಗ್ರಾಮವನ್ನಿಗೆ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇದಿಷ್ಟು ಸ್ನೇಹಿತರೆ, ಗ್ರಾಮವನ್ ಕೇಂದ್ರನ ನಾವು ಮಾಡ್ಬೇಕಂತ ಹೇಳಿದ್ರೆ ಏನೇನು ಅರ್ಹತೆ ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರಿ. ಈಗ ಗ್ರಾಮವನ್ ಕೇಂದ್ರಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನೇನು ಬೇಕು ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಳ್ಳೋಣ. ಲ್ಯಾಪ್ಟಾಪ್ ಬೇಕಾಗುತ್ತೆ ಸ್ನೇಹಿತರೆ, ಹಾಗೆ ಪ್ರಿಂಟರ್ ಇರಬೇಕಾಗತ್ತೆ, ಜೊತೆಗೆ ಇಂಟರ್ನೆಟ್ಟು, ಜೊತೆಗೆ ಇನ್ನೊಂದು ಶಾಪ್ ಇರಲೇಬೇಕಾಗತ್ತೆ ಕಂಪಲ್ಸರಿಯಾಗಿ. ಶಾಪ್ ಕೂಡ ನೀವು ನಿಮ್ಮ ಊರಿನಲ್ಲಿ ಜನ ಜಾಸ್ತಿ ಸೇರುವಂಥ ಪ್ರದೇಶದಲ್ಲಿ ಶಾಪ್ ಇರಬೇಕಾಗತ್ತೆ. ಎಲ್ಲೋ ಒಂದು ಹಳ್ಳಿ ಮೂಲೆಯಲ್ಲಿ ಮಾಡಿದ್ರೆ ಆಗೋದಿಲ್ಲ. ಜನ ಜಾಸ್ತಿ ಎಲ್ಲಿ ಸೇರ್ತಾರೆ, ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಸರ್ಕಲ್ಗಳಲ್ಲಿ, ನಿಮ್ಮ ಊರಿನ ಸರ್ಕಲ್ ಇರುತ್ತೆ, ಆ ರೀತಿಯಲ್ಲಿ ನೀವು ಶಾಪ್ನ ಓಪನ್ ಮಾಡಬೇಕಾಗತ್ತೆ. ಹಾಗೆಯೇ ಯಾವ ಜಿಲ್ಲೆಗಳಲ್ಲಿ ಗ್ರಾಮವನ್ ಕೇಂದ್ರನ ಸ್ಥಾಪನೆ ಮಾಡೋದಕ್ಕೆ ಅಂತ ತಿಳ್ಕೊಳ್ಳೋಣ. ಯಾವ ಜಿಲ್ಲೆಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಚಾಮರಾಜನಗರ, ಹಾಗೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಕಲಬುರಗಿ, ಬಳ್ಳಾರಿ, ಬೀದರ್, ಕೊಪ್ಪಳ, ರಾಯಚೂರು, ಯಾದಗಿರಿ ಮತ್ತು ವಿಜಯನಗರ. ಈ 15 ಜಿಲ್ಲೆಗಳಲ್ಲಿರುವಂತಹ ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿ ಹಾಕೋರು ನೀವು ಇವತ್ತಿಂದ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ಹೇಳಿದ್ರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ಅದು ವೆಬ್ಸೈಟಿಗೆ ಹೋಗುತ್ತೆ ಸ್ನೇಹಿತರೆ. ವೆಬ್ಸೈಟಲ್ಲಿ ನಿಮಗೆ ಅಲ್ಲಿ ಕೇಳುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ನೇಮು, ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕೇಳುತ್ತೆ. ಅದೆಲ್ಲದನ್ನು ಕೂಡ ನೀವು ಫಿಲ್ ಮಾಡಿದ್ರೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಈಸಿಯಾಗಿರುತ್ತೆ, ತುಂಬ ಏನು ಕಷ್ಟ ಇರೋದಿಲ್ಲ. ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅದನ್ನು ನೀವು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕೂಡ ಗ್ರಾಮವನ್ ಕೇಂದ್ರಕ್ಕೆ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ಇದಿಷ್ಟು ಗ್ರಾಮವನ್ ಕೇಂದ್ರದ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.